ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ಗಾಡ್ ಬ್ಲೆಸ್ ಯು ಆಲ್. ಬನ್ನಿ, ಇವತ್ತು ನಡೆದಂತಹ ಕೆಮಿಸ್ಟ್ರಿ ಪೇಪರಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಮಹೇಕ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವರು ನಿನ್ನೆ ಫಿಸಿಕ್ಸ್ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿದರು. ಈಗ ಹಾಸನ್ ಜಿಲ್ಲೆಯಿಂದ ಕೆಮಿಸ್ಟ್ರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. An aqueous solution of methanol in water has vapor pressure dash ಅಂತ ಇದೆ. ಇದಕ್ಕೆ ನನ್ನ ಪ್ರಕಾರ ಉತ್ತರ ಆಪ್ಷನ್ ಡಿ ಅಂದ್ಕೊಂಡಿದ್ದೀನಿ, ಆದರೆ ಮಗು ಆಪ್ಷನ್ ಸಿ ಹಾಕಿದೆ. ಯಾರಾದರೂ ಎಕ್ಸ್ಪರ್ಟಿಗಳು ಇದ್ದರೆ ದಯವಿಟ್ಟು ಸರಿಯಾದ ಉತ್ತರ ಆಪ್ಷನ್ ಸಿನೋ ಅಥವಾ ಡಿ ಅಂತ ದಯವಿಟ್ಟು ಕ್ಲಿಯರ್ ಮಾಡಿದರೆ ಬಹಳ ಒಳ್ಳೆಯದಾಗತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಸಿನೋ ಅಥವಾ ಡಿ ಅಂತ ದಯವಿಟ್ಟು ಕ್ಲಿಯರ್ ಮಾಡಿ. Question number 2, which of the following unit is useful in relating concentration of solution with its vapor pressure ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ 100% ಸರಿಯಾದ ಉತ್ತರ ಮೋಲ್ ಫ್ರ್ಯಾಕ್ಷನ್. ಮಗು ಕರೆಕ್ಟಾಗಿ ಉತ್ತರವನ್ನು ಬರೆದಿದ್ದಾರೆ ಎಕ್ಸಾಮಲ್ಲಿ. ಕ್ವಶನ್ ನಂಬರ್ 3, ವಾಂಟ್ ಹೋಲ್ ಫ್ಯಾಕ್ಟರ್ ಫಾರ್ 0.1 m ಐಡಿಯಲ್ ಸೊಲ್ಯೂಷನ್ ಇಸ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ 100% ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. Question number 4, my dear children, electronic configuration of an element X in +3 oxidation state is dash, what is its atom number ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 26 ಆಗಿರುತ್ತೆ. ಕ್ವಶನ್ ನಂಬರ್ ಬಿ ಇದೆ ಅಲ್ವಾ, ಆಯಿತಾ, ಆಪ್ಷನ್ ಬಿ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ 26. ಕ್ವಶನ್ ನಂಬರ್ 5, my dear children, which of the following oxidation state is common in ಲ್ಯಾಂಥನಾಯ್ಡ್ಸ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು +3 ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಬಿ. ಇಲ್ಲೂ ಕೂಡ ಮಹೇಕ್ ಅವರು ಸರಿಯಾದ ಉತ್ತರವನ್ನು ಎಕ್ಸಾಮಲ್ಲಿ ಬರೆದಿದ್ದಾರೆ. ಕ್ವಶನ್ ನಂಬರ್ 6, 1,2 ಡೈಕ್ಲೋರೋಈಥೇನ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ದಟ್ ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, 100% ಕರೆಕ್ಟಾಗಿ ಉತ್ತರವನ್ನು ಬರೆದಿದ್ದಾರೆ. ವಿಸಿನಾಲ್ ಡಿ ಹಲೈಡ್, ದಟ್ ಈಸ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Question number 7, which of the following as a lar ಕಾರ್ಬನ್ ಏನಿದು? ಬನ್ನಿ, ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಬಂದು 2-chloro-2-methyl profane ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ಸೆಕೆಂಡ್ ಮೇನ್ ಕ್ವಶನ್, ಮೈ ಡಿಯರ್ ಚಿಲ್ಡ್ರನ್, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಅಂತ. ದಯವಿಟ್ಟು ವಿಡಿಯೋ ನೋಡುವಾಗವೇ ಏನಂತೀರ ತಗೊಳ್ಳೋ ಒಂದು ಲೈಕು ಹಾಗೂ ಒಂದು ಕಮೆಂಟ್ ಮುಖಾಂತರ ನಮ್ಮನ್ನು ತಾವುಗಳು ಖುಷಿಪಡಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಇಷ್ಟೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ದೋಸ್ ಫ್ರಮ್ ದಿ ಗಿವನ್ ಬ್ರಾಕೆಟ್ಸ್ ಅಂತ ಇದೆ. ವೆನ್ RBC ಈಸ್ ಪ್ಲೇಸ್ಡ್ ಇನ್ 1% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ದ ಸೆಲ್ ವಿತ್ ಡ್ಯಾಶ್ ಅಂತ ಇದೆ. ದ ಸೆಲ್ ವಿಲ್ ಡ್ಯಾಶ್ ಅಂತ ಇದೆ. ಶ್ರಿಂಕ್ಸ್ ಅನ್ನುವಂಥದ್ದು ಕರೆಕ್ಟಾಗಿ ಉತ್ತರ. ಅವರು ಕೂಡ ಕರೆಕ್ಟಾಗಿ ಆನ್ಸರನ್ನು ಬರೆದಿದ್ದಾರೆ, SHRINKS ಅಂತ. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಡ್ಯಾಶ್ ಇನ್ 5.9 BM ಅಂತ ಇದೆ. ಇದಕ್ಕೆ Mn2+ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ. +2 ಅಂತ ಇದಲ್ವ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 10, ಆಲ್ಕೈಲ್ ಹಲೈಡ್ ರಿಯಾಕ್ಟ್ಸ್ ವಿತ್ ಮ್ಯಾಗ್ನೀಷಿಯಮ್ ಇನ್ ಡ್ರೈ ಈಥರ್ ಪ್ರೊಡ್ಯೂಸಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಏನಿದು ಗ್ರಿಗ್ನಾರ್ಡ್, ಆಯಿತಾ, ರೀಜೆಂಟ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಮಗೆ ಕಳಿಸಿಕೊಡಬೇಕು ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಜೊತೆಗೆ ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ರೋ, ಇಂಗ್ಲೀಷೇ ಬರಲ್ಲ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್, ಜೊತೆಗೆ ವಿದ್ಯಾರ್ಥಿಗಳೇ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಗಳು ಯೂನಿಟ್ ಟೆಸ್ಟ್ 1ಗೆ ಬರುವಂತಹ ಎಲ್ಲದೂ ಕೂಡ ಪೇಸ್ಟ್ ಮಾಡಿರ್ತೇನೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಯಾಕಂದರೆ ಹುಡುಕ್ಲಿಕ್ಕೆ ಆಗಲ್ಲ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುಮಾರು 4,500 ವಿಡಿಯೋಗಳು ಇರುವಂಥದ್ದಾಗಿರುತ್ತೆ. ಯಾಕಂದರೆ ನಾನಿಲ್ಲಿ 6 ಸಬ್ಜೆಕ್ಟಿನ ಮೇಲೆ ಏನಂತೀರ ತಾವುಗಳು ವರ್ಕನ್ನು ಮಾಡ್ತಾಯಿರ್ತೇನೆ, ಆದರೆ ಫೋಕಸ್ ಇರುವಂಥದ್ದು ಇಂಗ್ಲೀಷ್ ಸಬ್ಜೆಕ್ಟಿನ ಮೇಲೆ ಆಗಿರುತ್ತೆ. ಧನ್ಯವಾದಗಳು, ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ID ALLINOIN1PDF99@gmail.com ಆಗಿರುತ್ತೆ. ಇದಕ್ಕೆ ತಾವುಗಳು ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.